ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಬೆಂಗಳೂರಿನ ಸದಾಶಿವನಗರದಿಂದ ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿಗೆ ಹೋಗುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯಾದ ಒಂದು ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಸದಾಶಿವನಗರದಿಂದ ಹೊರಡುವಂತಹ ವಾಹನ ರಸ್ತೆಯುದ್ದಕ್ಕೂ ಇರುವಂತಹ ಒಂದಿಷ್ಟು ಅವರ ಅಭಿಮಾನಿಗಳು ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ತೆರೆದ ವಾಹನದಲ್ಲಿ ಅವರ ಒಂದು ಪಾರ್ಥಿವ ಶರೀರ ಹೊರಡುವಂಥದ್ದು. ಆ ವಾಹನಕ್ಕೆ ಈಗ ಹೂವಿನ ಅಲಂಕಾರವನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬಿಳಿ ಬಣ್ಣದ ಹೂವು ಜೊತೆಗೆ ಹಸಿರು ಬಣ್ಣದ ತುಳಸಿ ಎಲೆ ಕಾಣ್ತಿರುವಂಥದ್ದು. ಕೇವಲ ಬಿಳಿ ಬಣ್ಣ ಹಾಗೆಯೇ ಹಸಿರು ಬಣ್ಣದ ತುಳಸಿ ಎಲೆ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಎಲೆಗಳಿಂದ ಅದರಿಂದ ಶೃಂಗಾರಗೊಂಡಿರುವಂತಹ ವಾಹನ ಇದು. ಅದ್ರ ಜೊತೆಗೆ ಮುಂಭಾಗದಲ್ಲಿ ಎಸ್.ಎಂ. ಕೃಷ್ಣರ ಒಂದು ಭಾವಚಿತ್ರವನ್ನು ಕೂಡ ಅವರ ಒಂದು ಫೋಟೋವನ್ನು ಕೂಡ ಅಲ್ಲಿ ಹಾಕೊಳ್ಳಲಾಗಿರುವಂಥದ್ದು. ಹಾಗಾಗಿ ಅವರ ಒಂದು ಸದಾಶಿವನಗರ ನಿವಾಸ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಈ ರೀತಿಯಾಗಿ ವಾಹನವನ್ನು ಈಗಾಗಲೇ ಸಿದ್ಧಪಡಿಸ್ಕೊಳ್ಳಲಾಗ್ತಾ ಇರುವಂಥದ್ದು. ಯಾಕಂತಂದರೆ ಸದಾಶಿವನಗರದಿಂದ ಹೊರಡುವಂತಹ ಈ ವಾಹನ ಏನಿದೆ ಕೆಂಗೇರಿ ಜೊತೆಗೆ ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಮದ್ದೂರು ತಲುಪುತ್ತೆ. ಸುಮಾರು 10 ಗಂಟೆಗೆ ಮದ್ದೂರು ತಲುಪುವಂಥದ್ದು. ಹಾಗಾಗಿ ಅಲ್ಲಲ್ಲಿ ಪ್ರಮುಖವಾದಂತಹ ಒಂದಿಷ್ಟು ಜಂಕ್ಷನ್ಗಳು ಏನಿದ್ದಾವೆ ಆ ಜಂಕ್ಷನ್ನಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಜನ ಸೇರ್ಕೋತಾರೆ ಅಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಹೋಗುವಂತಹ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅವರು ಕಾಣುವಂತಹ ರೀತಿಯಲ್ಲಿ ಅವರ ಒಂದು ಪಾರ್ಥಿವ ಶರೀರ ಕಾಣುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಒಳಗೆ ಒಂದು ಸೋಫಾ ವ್ಯವಸ್ಥೆ ಕೂಡ ಆಗಿದೆ. ಅಂದರೆ ಅವರ ಧರ್ಮಪತ್ನಿ ಹಾಗೆಯೇ ಕುಟುಂಬಸ್ಥರು ಕೂರೋದಕ್ಕೆ ಅಂತ ಹೇಳಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು. ಅಂದರೆ ಕೇವಲ ಬಿಳಿ ಹಾಗೆಯೇ ಹಸಿರು ಬಣ್ಣದಿಂದ ಈ ಒಂದು ಚಿರಶಾಂತಿ ವಾಹನ ಏನಿದೆ ಅದು ಶೃಂಗಾರಗೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಇದರ ಒಳಗಡೆ ಒಂದು ಪಾರ್ಥಿವ ಶರೀರ ಇರುವಂತಹ ಬಾಕ್ಸನ್ನು ಇಡೋದ್ರ ಮೂಲಕವಾಗಿ ಬೆಂಗಳೂರಿನಿಂದ ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿ ಏನಿದೆ ಅಲ್ಲಿಗೆ ಈ ಒಂದು ಪಾರ್ಥಿವ ಶರೀರವನ್ನು ಹೊತ್ತೊಯ್ಯುವಂಥ ವಾಹನ ಜೊತೆಗೆ ಚಿರಶಾಂತಿ ವಾಹನ ಕೂಡ ಹೊರಡುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಚಪ್ಪಾಜಿನ TV9 ಬೆಂಗಳೂರು.